ಮುಳ್ಳು ಸೌತೆಯಿಂದ ಮಾಡಿದ ಮಸಾಲ ಮಜ್ಜಿಗೆ. ಈಗ ಮನೆಯಲ್ಲಿ ಒಂದ್ಸಲ ಮಾಡಿಟ್ರೆ ಹೇಗೆ ಖಾಲಿ ಆಗ್ತದೆ ಅಂತ ಗೊತ್ತಾಗುದಿಲ್ಲ, ರಪ್ಪ ಖಾಲಿಯಾಗಿ ಬಿಡ್ತದೆ. ಫ್ರೆಂಡ್ಸ್ ನೋಡಿ ಏನು ಬಿಸಿಲಿದೆ. ಬೆಳಗ್ಗೆ 8 ಗಂಟೆ ಆಗೋದಷ್ಟೇ ಫುಲ್ ಬಿಸಿಲು, ಸೆಕೆ ಅಂದರೆ ಸೆಕೆ. ನಾನು ನೋಡಿ ಮುಳ್ಳು ಸೌತೆನ ಉಪಯೋಗಿಸ್ಕೊಂಡು ಒಳ್ಳೆ ಮಸಾಲ ಮಜ್ಜಿಗೆ ರೆಡಿ ಮಾಡಿದ್ದೇನೆ. ನೋಡಿ ಗೊತ್ತಾಗ್ತದೆ, ಇದು ಭಾರಿ ರುಚಿ ಇದೆ ಆಯಿತಾ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಕಟ್ಟಿ. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮುಳ್ಳು ಸೌತೆಕಾಯಿ ಮಸಾಲ ಮಜ್ಜಿಗೆ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಫ್ರೆಶ್ ಮುಳ್ಳು ಸೌತೆ ತಗೊಂಡಿದ್ದೇನೆ. ನಾನಿದನ್ನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ, ಅಂದರೆ ಇದನ್ನು ಮಿಕ್ಸಿಗೆ ಹಾಕಲಿಕ್ಕೆ ಉಂಟು. ಎಷ್ಟು ಬೇಕು ಅಷ್ಟೇ ಮಿಕ್ಸಿಗೆ ಹಾಕೊಂಡ್ರೆ ಆಯಿತು. ಸಿಪ್ಪೆ ಎಲ್ಲ ಏನು ತೆಗಿತಾ ಇಲ್ಲ, ಅಂದರೆ ಇದು ಎಳಾಸು, ಹಾಗಾಗಿ ಸಿಪ್ಪೆ ಕಹಿ ಬರೋದಿಲ್ಲ. ಸಿಪ್ಪೆ ಇದ್ದು ಹಾಗೆ ತಿನ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ಮಿಕ್ಸಿಗೆ ಹಾಕುವ ಕಚ ಸಿಗೋದು ಬೇಡ ಅಂತೇಳಿ ಹಾಗೆ ಅಷ್ಟೇ. ಈಗ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ ನೋಡಿ. ಹಾಗೆ ನಾರ್ಮಲ್ ಮಜ್ಜಿಗೆ ಕುಡಿದರೆ ಒಳ್ಳೆಯದಾಗ್ತದೆ, ಆದರೆ ಈ ಥರ ಮಸಾಲ ಮಜ್ಜಿಗೆ ಕುಡಿದರೆ ಅದರದ್ದು ರುಚಿಯೇ ಬೇರೆ, ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೇನೆ. ಭಾರಿ ರುಚಿ ಉಂಟು ಮುಳ್ಳು ಸೌತೆ, ಅಂದರೆ ಸ್ವಲ್ಪ ಕೂಡ ಕಹಿ ಇಲ್ಲ, ಎಳಾಸು ಮುಳ್ಳು ಸೌತೆ ಹಾಗೆ. ನಾನು ಒಂದು ಹಸಿಮೆಣಸನ್ನು ತಗೊಂಡಿದ್ದೇನೆ, ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ತೇನೆ. ಸ್ವಲ್ಪ ಖಾರಕ್ಕೆ ಮಾತ್ರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕೆ ಉಂಟು. ತಟ್ಟೆಗೆ ಹಾಕ್ಕೊಳ್ಳುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಲಿಕ್ಕೆ ಅಷ್ಟೇ, ಚಿಕ್ಕದಾಗಿ ಕಟ್ ಮಾಡಿ ಇಡುವ ಸೈಡಿಗೆ. ಒಳ್ಳೆ ಫ್ಲೇವರ್ ಕೊಡ್ತದೆ ಕೊತ್ತಂಬರಿ ಸೊಪ್ಪು. 1 ಇಂಚ್ ಆಗುವಷ್ಟು ಶುಂಠಿ ತಗೊಂಡಿದ್ದೇನೆ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದೆಲ್ಲ ಮಿಕ್ಸಿಗೆ ಒಟ್ಟಿಗೆ ಹಾಕ್ಕೊಳ್ಳಿಕ್ಕೆ ಇರೋದು. ಮುಳ್ಳು ಸೌತೆಯನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ಕಟ್ ಮಾಡಿದ ಶುಂಠಿಯನ್ನು ಸೇರಿಸುವ. ಹಾಗೆಯೇ ಹಸಿಮೆಣಸು, 1 ಚಮಚ ಆಗುವಷ್ಟು ಜೀರಿಗೆ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ನಮಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ತೇನೆ. ಮತ್ತೆ ಬೇಕಾದರೆ ನೋಡ್ಕೊಂಡು ಸೇರಿಸಿದರೆ ಆಯಿತು, ಉಪ್ಪು ಕಡಿಮೆ ಆದರೆ. ಗಟ್ಟಿ ಮೊಸರನ್ನು ಸ್ವಲ್ಪ ಸೇರಿಸ್ತೇನೆ ಮೇಲ್ಗಡೆಯಿಂದ. ಇದನ್ನೇನು ನುಣ್ಣಗೆ ರುಬ್ಬುವ. ನೋಡಿ ಇಷ್ಟು ಸಣ್ಣ ರುಬ್ಕೋಬೇಕು. ನೋಡಿ ಇಷ್ಟು ಸಣ್ಣಗೆ ರುಬ್ಬಿಕೊಳ್ಬೇಕು, ಸ್ವಲ್ಪ ಕೂಡ ತರಿ ಇರಬಾರ್ದು. ಇನ್ನು ಇದಕ್ಕೆ ನಾವು ಗಟ್ಟಿ ಮೊಸರನ್ನು ಸೇರಿಸುವ. ಮಸಾಲ ಮಜ್ಜಿಗೆ ಅಂತ ಹೇಳಿದರೆ ಗಟ್ಟಿ ಮೊಸರು ಸ್ವಲ್ಪ ಮಾತ್ರ ಹಾಕಲಿಕ್ಕೆ, ಮತ್ತು ನೀರನ್ನು ಸೇರಿಸಿ ನೀರು ಮಾಡ್ಕೋಬೇಕು. ಈಗ ಸರಿ ಮಿಕ್ಸ್ ಮಾಡುವ. ಮಸಾಲ ಮಜ್ಜಿಗೆ ಅಂತ ಹೇಳಿದರೆ ಈ ಬೇಸಿಗೆಗಾಲಕ್ಕೆ ಎಷ್ಟು ಮಾಡಿದರೂ ಕೂಡ ಮನೆಯಲ್ಲಿ ಖಾಲಿ ಆಗ್ತದೆ. ಎಷ್ಟು ಜಾಸ್ತಿ ಬೇಕಾದರೂ ಮಾಡಿಕೊಂಡು ಹಾಗೆ ಇಟ್ಕೋಬೋದು. ನೋಡಿ ಸರಿ ನೀರೆಲ್ಲ ಸೇರಿಸ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮುಳ್ಳು ಸೌತೆ ಮಸಾಲೆ ಮಜ್ಜಿಗೆ ನೋಡಿ ಇಷ್ಟು ಹದಕ್ಕೆ ಬಂದರೆ ಆಯಿತು. ನೋಡಿ ಇಷ್ಟು ನೀರು ಮಾಡ್ಕೋಬೇಕು. ಇನ್ನಿದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ರೆಡಿ ಮಾಡುವ. ಒಗ್ಗರಣೆಗೆ ನೋಡಿ 1 ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಹಾಗೇನೆ 1/4 ಚಮಚದಷ್ಟು ಸಾಸಿವೆ ಸ್ವಲ್ಪ ಚಿಟಪಟ ಸಿಡಿದ ಮೇಲೆ 1 ಎಸಳು ಬೇಸಪ್ಪು. ಸಿಂಪಲ್ ಆದ ಒಗ್ಗರಣೆ ಹಾಕಿ ಆಯಿತು. ಒಗ್ಗರಣೆಗೆ ಏನಿಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ ಹಾಗೆಯೇ ಕರಿಬೇವು ಅಷ್ಟೇ ಹಾಕಿ ಮಾಡುವಂಥದ್ದು. ಫುಲ್ ಮಿಕ್ಸ್ ಮಾಡಿದ ಮೇಲೆ ಮೇಲ್ಗಡೆ ಈ ಥರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಒಳ್ಳೆ ರುಚಿಯಾದ ಮುಳ್ಳು ಸೌತೆ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ನೋಡಿ. ಮುಳ್ಳು ಸೌತೆಯಿಂದ ಮಾಡಿದ ಮಸಾಲ ಮಜ್ಜಿಗೆ. ನೀವು ಮನೆಯಲ್ಲಿ ಒಂದ್ಸಲ ಮಾಡಿಟ್ರೆ ಹೇಗೆ ಖಾಲಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ, ರಪ್ಪ ಖಾಲಿಯಾಗಿ ಬಿಡ್ತದೆ. ನಾರ್ಮಲ್ ನೀವು ಮಸಾಲ ಮಜ್ಜಿಗೆ ಹೇಗೆ ಮಾಡ್ತೀರೋ ಅದೇ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡುವಂಥದ್ದು. ಈ ಸೆಕೆಗಂತೂ ಹೇಳಿ ಮಾಡಿಸಿದ ರೆಸಿಪಿ. ಬೇಸಿಗೆಗಂತೂ ನೀರಿನಂಶ ನಮ್ಮ ದೇಹಕ್ಕೆ ತುಂಬ ಬೇಕಾಗ್ತಾ ಇರ್ತದೆ. ನೀವು ಈ ಥರ ಮಸಾಲ ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಕುಡಿತಾ ಇದ್ದರೆ ನಾವು ಹೆಲ್ದಿಯಾಗಿರ್ತೇವೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಕೂಡ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.